ಉಡುಪಿ ಕುಂದಾಪುರ ಕಡೆಯಲ್ಲಿ ಶುಭ ಸಂದರ್ಭದಲ್ಲಿ ತೊಂಡೆಕಾಯಿಗೆ ಗೋಡಂಬಿ ಹಾಕಿ ಪಲ್ಯನ ಮಾಡ್ಕೊತೀವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸಮಾರಂಭದಲ್ಲೂ ನಾವು ಈ ತೊಂಡೆಕಾಯಿ ಮತ್ತು ಗೋಡಂಬಿ ಪಲ್ಯನೇ ಮಾಡ್ತೀವಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮದುವೆ ಮನೆಯಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯನ ಮನೆಯಲ್ಲೇ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ತೊಂಡೆಕಾಯಿನ ಬೇಯಿಸ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಪಾತ್ರೆ ತಗೊಂಡು ಒಂದು 1/4 kg ಆಗೋಷ್ಟು ತೊಂಡೆಕಾಯಿನ ಪಾತ್ರಕ್ಕೆ ಹಾಕೊಳ್ತಾ ಇದ್ದೀನಿ. ನಿಮಗೆ ಮಾರ್ಕೆಟ್ಗಳಲ್ಲಿ ಸಣ್ಣ ಸಣ್ಣ ತೊಂಡೆಕಾಯಿಗಳು ಸಿಗುತ್ತೆ. ಈ ತೊಂಡೆಕಾಯಿ ಸೈಜು ಸ್ವಲ್ಪ ದೊಡ್ಡದಿದೆ. ನಮ್ಮ ಅತ್ತೆಯವರು ಇದನ್ನು ಮನೆಯಲ್ಲೇ ಬೆಳೆಸಿರೋದು. ಈ ರೀತಿಯಲ್ಲಿ ಮನೆಯಲ್ಲೇ ಬೆಳೆಸಿರೋ ತರಕಾರಿಯನ್ನು ನಾವೇ ಅಡುಗೆ ಮಾಡಿಕೊಂಡು ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ ಇರುತ್ತೆ. ಇವಾಗ ತೊಂಡೆಕಾಯಿ ಮುಳುಗೋಷ್ಟು ನೀರನ್ನ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡು ತೊಂಡೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತೊಂಡೆಕಾಯಿ ಒಂದು 80% ಆಗೋಷ್ಟು ಬೇಯಬೇಕು. ಇದೆಲ್ಲ ಬೆಂದ ಮೇಲೆ ನೀರನ್ನು ಬೇರೆ ತೊಂಡೆಕಾಯಿನ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೊಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, 1-2 ಹಸಿಮೆಣಸು, 1-2 ಒಣಮೆಣಸನ್ನ ಹಾಕ್ಕೊತೀನಿ. ನೀವು ಕಂಪ್ಲೀಟಾಗಿ ಒಣಮೆಣಸಲ್ಲೇ ಮಾಡ್ಬೋದು ಅಥವಾ ಕಂಪ್ಲೀಟಾಗಿ ಹಸಿಮೆಣಸಲ್ಲೇ ಮಾಡ್ಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾವು ತೊಂಡೆಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಆ ತೊಂಡೆಕಾಯಿನ ಇದಕ್ಕೆ ಹಾಕ್ಕೊಂಡು ಒಂದು 2-3 ನಿಮಿಷ ನಾವು ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಕಡೆಯಲ್ಲಿ ನಾನು ಒಂದು ಸ್ವಲ್ಪ ಗೋಡಂಬಿನ ನೀರಲ್ಲಿ ನೆನೆ ಹಾಕಿದ್ದೀನಿ. ಒಂದು ಅರ್ಧ ಗಂಟೆ ಆದರೂ ನೀವು ಗೋಡಂಬಿನ ನೆನೆಸಿ ಇಟ್ಕೊಳ್ಬೇಕು. ಅದರ ನೀರನ್ನೆಲ್ಲ ಬಗ್ಸ್ಬಿಟ್ಟು ಇವಾಗ ಗೋಡಂಬಿನ ಹಾಕ್ಕೊತೀನಿ. ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ. ಕಾಯಿ ತುರಿ ಫ್ರೆಶ್ ಆದಷ್ಟು ಟೇಸ್ಟೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮದುವೆ ಮನೆಯಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಕೇವಲ 5-6 ನಿಮಿಷದಲ್ಲಿಗೆ ಈ ಪಲ್ಯನ ಮಾಡ್ಕೊಳ್ಬೋದು. ಗೆಸ್ಟ್ಗಳ ಮನೆಗೆ ಬಂದಾಗ ಅಥವಾ ಯಾವುದೇ ಒಂದು ಫಂಕ್ಷನ್ ಇದ್ದಾಗ ಈ ರೀತಿ ಪಲ್ಯನ ಮಾಡ್ಕೊಳ್ಳಿ. ತುಂಬಾ ರುಚಿ ಚೆನ್ನಾಗಿರುತ್ತೆ. ಒಂದೇ ಥರದ ಪಲ್ಯಗಳನ್ನು ಮಾಡ್ಕೊಳ್ಳೋಕ್ಕಿಂತ ಈ ರೀತಿಯಲ್ಲಿ ವಿವಿಧವಾಗಿ ಮಾಡ್ಕೊಳ್ಳಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಅಡುಗೆ ಅರಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.